ಹಲೋ ನನ್ನ ಆತ್ಮೀಯ ಸ್ನೇಹಿತರೆ. ನಾನು ನನ್ನ ಅಣ್ಣನ ಜೊತೆ ನಡೆದ ಕೆಲವು ಸಂಗತಿಗಳನ್ನು ಹಂಚ್ಕೋತಿದ್ದೆ ನಿಮ್ಮ ಜೊತೆ ಎಲ್ಲ. ಆ ಸಂಗತಿಗಳಲ್ಲಿ ಒಂದು ಮರ್ತೇ ಬಿಟ್ಟಿದ್ದೆ ರೀ. ಅದನ್ನು ಇವತ್ತು ನೆನೆಸ್ಕೊಂಡಿದ್ದೀನಿ. ಅದನ್ನು ಹೇಳಬೇಕು ಅಂತ ತುಂಬ ಕುತೂಹಲ ಕಾಯ್ತಾ ಇದೆ ನನಗೋಸ್ಕರ. ಒಮ್ಮೆ ಹೀಗೆ ನಾನು ಸುಮಾರು ಈ ಗೌರಿ ಹಬ್ಬದ ಸಮಯ ಅನಿಸುತ್ತೆ. ಆಗ ನನ್ನ ಒಂದು ಕೊಲೀಗ್, ನಾನು ಕೆಲಸ ಮಾಡ್ತಿದ್ದೆ ಒಂದು ಇನ್ಸ್ಟಿಟ್ಯೂಷನಲ್ಲಿ. ಅದು ಲ್ಯಾಬ್ ಇನ್ಸ್ಟ್ರಕ್ಟರ್ ಆಗಿ ಅಲ್ಲಿ ಜಾಬು. ಸೊ ನನ್ನ ಅಯ್ಯರ್, ನನ್ನ ಇದ್ರಲ್ಲ ಅವರ ಫ್ರೆಂಡ್ ಮತ್ತು ನಮ್ಮ ಕೊಲೀಗೂ ಕೂಡ ಅವರು ಈ ಮರದ ಕೆಲಸಗಳನ್ನು ಮಾಡ್ತಾಯಿದ್ರು. ಸ್ಪೆಷಲಿ ಈ ಟೀ ಕುಡ್ಡಲ್ಲಿ ಮತ್ತು ಇದರಲ್ಲೆಲ್ಲ ಒಳ್ಳೆ ವಿಶಿಷ್ಟವಾದಂತಹ ಕೆತ್ತನೆಗಳು ಎಲ್ಲ ಮಾಡ್ತಾಯಿದ್ರು. ಅದರಲ್ಲಿ ಮಂಟಪಗಳು ಕೂಡ ಮಾಡೋರು. ನಾನು ಆ ಸರ್ನ ಕೇಳಿದೆ, ಸರ್ ಎಷ್ಟಾಗ್ಬೋದು ಆ ಮಂಟಪಕ್ಕೆ ಅಂತ. ಸುಮಾರು ಆಗಿನ ಕಾಲ ಅಂದರೆ ಟೈಮು ಏನು ಪುರಾತನ ಕಾಲ ಅಲ್ಲ ರೀ, ಮತ್ತು ಆಗಿನ ಕಾಲ ಅಂದರೆ ಯಾವುದೋ ಗೋಬರಾಯಿನ ಕಾಲ ಅಂದ್ಕೊಂಡ್ಬಿಟ್ಟಿರಾ. ಸುಮಾರು 2008 ಸಮಯದಲ್ಲಿ ನಾನು ಅದನ್ನು ಹೇಳ್ತಾ ಇರೋದು, ಆ ವಿಷಯ ನಡೆದಿರೋ ಘಟನೆ ಹೇಳ್ತಾ ಇರೋದು. ಸೊ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ, ಒಂದು 5,000 ಆಗ್ಬೋದು ಮ್ಯಾಮ್ ಅಂತ. ನನಗೆ ಅವಾಗ ಸಂಬಳ ಇದ್ದಿದ್ದು 2,000. ನನಗೆ ಅಂಥ ಖರ್ಚೇನೂ ಇರಲಿಲ್ವಲ್ಲ, ಅಣ್ಣ ಎಲ್ಲನೂ ನೋಡ್ಕೊಳ್ತಾಯಿದ್ರು. ಸೊ ಹಾಗಾಗಿ ಇನ್ನೊಂದೆಲ್ಲ ಸೇವಿಂಗ್ಸ್ ಅಂತಲೇ ಒಂದು ಕಡೆ ಕೂಡಿಡ್ತಿದ್ದೆ. ಹೀಗೆ ಕೂಡಿಟ್ಟ ಹಣದಲ್ಲಿ ಸ್ವಲ್ಪ ಸ್ವಲ್ಪ ಹೇಗಾದರೂ ಮಾಡಿ ಅಣ್ಣಂಗೆ ಹೇಳಿಬಿಟ್ಟಿದ್ದೆ 2,000 ರೂಪಾಯಿ ಅಂತ. ಈಗ ಅದರಲ್ಲಿ ಸ್ವಲ್ಪ ಮೈನಸ್ ಮಾಡಿಕೊಂಡು ನಾನು ಇದಕ್ಕೆ ಅಡ್ಜಸ್ಟ್ ಮಾಡಬೇಕು. ಸರಿ, ಆ ವರ್ಷ ನನಗೆ ಇನ್ಕ್ರಿಮೆಂಟ್ ಕೂಡ ಆಗಿತ್ತು. ಆ ಒಂದು ಸ್ವಲ್ಪ ಅಮೌಂಟನ್ನು ಎತ್ತಿಟ್ಟು ಆ ಮಂಟಪಕ್ಕೆ ಅಂತ ಒಂದು ಸ್ವಲ್ಪ ದಿನ, ಒಂದು 5-6 ತಿಂಗಳ ಮುಂಚೆ ಆ ಸರ್ಗೆ ನಾನು ಹೇಳಿದ್ದೆ. ತುಂಬ ಚೆನ್ನಾಗಿ ಆ ಕೆತ್ತನೆಯನ್ನು ಮಾಡಿದ್ರು ರೀ. ಇವತ್ತು ನೆನೆಸ್ಕೊಳ್ಳೋಕ್ಕೂ ನಂಗೆ ತುಂಬ ಖುಷಿಯಾಗುತ್ತೆ. ಆ ಮಂಟಪ ಅಷ್ಟೇ ಚೆನ್ನಾಗಿ ಮೂಡಿ ಬಂದಿತ್ತು. ಅದನ್ನು ಸರ್ಪ್ರೈಸಾಗಿ ಗೌರಿ ಹಬ್ಬದ 1-2 ದಿನ ಮುಂಚೆ ನಮ್ಮ ಮನೆಗೆ ತರಿಸ್ಕೊಳ್ಳಾಯಿತು. ತರಿಸ್ಕೊಂಡು ಎಲ್ಲ ಇಬ್ಬರು ಕೇಳ್ತಾ ಇದ್ದಾರೆ, ಅಣ್ಣ ಅಮ್ಮ ಇಬ್ಬರು ಕೇಳ್ತಾ ಇದ್ದಾರೆ, ಏನಮ್ಮ ಇದು, ಯಾರ್ದಿದು ಅಂತ ಎಲ್ಲ ಆಶ್ಚರ್ಯವಾಗಿ ಕೇಳ್ತಾ ಇದ್ದಾರೆ. ಮತ್ತು ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು? ಸಹಜ ತಾನೇ, ಅಪ್ಪ ಅಮ್ಮ ಕೇಳ್ತಾರೆ. ಅಷ್ಟೊಂದು ಬೆಲೆ ಬಾಳೋ ಒಂದು ಮರದ ಇದನ್ನು ದುಡ್ಡು ಎಲ್ಲಿಂದ, ಏನು ಮಾಡಿದ್ಲು, ಹೆಂಗೆ ಅಡ್ಜಸ್ಟ್ ಮಾಡಿದ್ಲು ಅಂತ ಒಂದು ಕುತೂಹಲ ಇದ್ದೇ ಇರುತ್ತಲ್ಲ. ಹಾಗೆ ನನ್ನನ್ನು ಕೇಳಿದ್ರು. ನಾನಂದೆ, ಇಲ್ಲ ಸ್ವಲ್ಪ ಸೇವಿಂಗ್ಸ್ ಮಾಡಿದ್ದೆ ನಿಮ್ಗೆ ಹೇಳ್ದಲ್ಲೇ, ಸೊ ಅದನ್ನು ಎತ್ತಿಟ್ಬಿಟ್ಟು ಈ ಥರ ಮಾಡಿಸಿದ್ದೆ ಅಂತ. ಸರಿ, ನನ್ನ ಮುಂದೆ ಯಾಕಮ್ಮ ಇದೆಲ್ಲ ಬೇಕಿತ್ತು ಸುಮ್ಮನೆ ಅಂತ, ಸ್ವಂತ ಮನೆಯನ್ನೆಲ್ಲ ನಾವು ಇದ್ದಿದ್ದು ಕ್ವಾರ್ಟರ್ಸ್ನಲ್ಲಿ, ಸೊ ಯಾಕಮ್ಮ ಇದೆಲ್ಲ ಅಂತ ಹೇಳೋರು. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಯಾವಾಗ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಪೂಜೆ ಎಲ್ಲ ಒಂದು ಕೈಂಕರ್ಯಗಳನ್ನು ಮುಗಿಸ್ಕೊಂಡು ಸ್ಟೇಷನ್ಗೆ ಹೋಗಿ ಅವರ ಪ್ರತಿಯೊಬ್ಬರು ಕೊಲೀಗ್ಗಳಿಗೂ ಕೂಡ ಹೇಳ್ಕೊಂಬಂದಿದ್ದಾರೆ, ನನ್ನ ಮಗಳು ಈ ಥರ ಮಂಟಪ ಮಾಡಿಸಿದ್ದಾಳೆ, ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮಾಡಿಸಿದ್ದಾಳೆ ಗೊತ್ತಾ, ನನ್ನ ಮಗಳು ಮಾಡಿಸಿದ್ದಾಳೆ ಅಂತ ಅವರ ಖುಷಿನ ನನಗೆ ಅದನ್ನು ಎಕ್ಸ್ಪ್ಲೇನ್ ಕೂಡ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಎಷ್ಟು ಖುಷಿ ಅಲ್ವಾ ಅಪ್ಪ ಅಮ್ಮನ ಕಣ್ಣಲ್ಲಿ. ಆ ಒಂದು ಮಕ್ಕಳ ಸಣ್ಣ ಪುಟ್ಟ ವಿಷಯಗಳನ್ನು ಎಷ್ಟು ಚೆನ್ನಾಗಿ ಸಂತೋಷಿಸ್ತಾರೆ ನೋಡಿ. ಆ ಎಂಜಾಯ್ ಅವರೇ ಗೆದ್ದಿರೋಷ್ಟು, ಅವರೇ ಒಂದು ಏನೋ ಸಾಧನೆ ಮಾಡಿರೋಷ್ಟು ಅವ್ರಿಗೆ ಖುಷಿ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ. ಆಮೇಲೆ ಹೀಗೆ ಅವರ ಕೊಲೀಗೊಬ್ಬರು, ನಾನು ಊಟ ಮುಗಿಸ್ಕೊಂಡಿನೋ ಬರ್ತಾಯಿದ್ದೆ ಸ್ಕೂಲಿಂದ. ಆ ಟೈಮಲ್ಲಿ ಸಿಕ್ಕಿದ್ರು. ಏನಮ್ಮ ನಿಮ್ಮಪ್ಪ ಈ ರೇಂಜಿಗೆ ನೀನು ಹೊಗಳುತ್ತಾ ಇದ್ದಾರೆ ಅಂತ ಕೇಳಿದ್ರೆ, ಏನಾಯ್ತು ಅಂಕಲ್ ಅಂದರೆ, ಇಲ್ಲಮ್ಮ ನೀನೇನೋ ಮಂಟಪ ಮಾಡಿಸ್ಬಿಟ್ಟಿದ್ಯಾ ಅಂತೆ, ಅದು ಸಖತ್ತಾಗಿದೆ, ನನ್ನ ಮಗಳು ಮಾಡಿಸಿರೋದು, ನೋಡಿ ಬನ್ನಿ ಹೆಂಗಿದೆ ಅಂತ ಏನು ಹೇಳ್ಕೊಂಡು ಸ್ಟೇಷನ್ನಲ್ಲೆಲ್ಲ ಹೇಳ್ಕೊತಿದ್ದಾರಮ್ಮ ಅಂತ ಅಂಕಲ್ ಹೇಳಿದ್ರು. ಸಣ್ಣ ಪುಟ್ಟಗಳ ವಿಷಯಗಳನ್ನು ನಾನು ಹೇಳಿದ್ನಲ್ಲ, ಇದಕ್ಕೆ ಮುಂಚೆ ಕೂಡ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ ನಿಮ್ಮ ಹತ್ರ. ನನ್ನ ತಂದೆ ಪ್ರತಿ ಸಂಗತಿನೂ, ಪ್ರತಿ ಜೀವನದ ಹಂತಗಳನ್ನು ಪ್ರೀತಿಸಿದವರು. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಅವ್ರಿಗೆ ದ್ವೇಷ ಮಾಡಬೇಕು ಅಂತ ಅನ್ನಿಸ್ತಿರ್ಲಿಲ್ವೇನೋ, ನನಗೆ ಗೊತ್ತಿಲ್ಲ. ನಾನು ಅದರಲ್ಲಿ ಕಾಲ್ಭಾಗನೂ ಇಲ್ಲ ಬಿಡಿ. ನನಗೂ ಕೋಪ ಎಲ್ಲ ಬರುತ್ತೆ, ಅವ್ರದಲ್ಲಿ ಕಾಲ್ಭಾಗ ನಾನು ಅಳವಡಿಸ್ಕೊಳ್ಳೋಕ್ಕಾಗಿಲ್ಲ. ಅಜಾತ ಶತ್ರು ಮನುಷ್ಯ.
ಬದುಕು ಹಾಗೆ ಸಂಭ್ರಮಿಸೋದನ್ನು ಒಬ್ಬ ವ್ಯಕ್ತಿ ಎಷ್ಟು ಮಟ್ಟಿಗೆ ಸಂಭ್ರಮಿಸ್ಬೋದು ಅನ್ನೋದನ್ನು ನನ್ನ ತಂದೆ ನನಗೆ ಹೇಳ್ಕೊಟ್ಟಿದ್ರು ರೀ. ಎಷ್ಟು ಚಂದ ಅಲ್ಲ ಸ್ನೇಹಿತರೆ. ಈ ವಿಷಯನ ಹಂಚ್ಕೊಳ್ಳೋಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಅವತ್ತಿನ ಆ ಕ್ಷಣ, ಅವ್ರ ಕಣ್ಣಲ್ಲಿದ್ದ ಖುಷಿ, ಅದನ್ನು ನಾನು ಇವತ್ತು ಖಂಡಿತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದು ನಾನು ಕೇಳಿದ್ದು, ಅವರ ಕೊಲೆಗಳ ಜೊತೆ ಅವ್ರು ಹಂಚ್ಕೊಂಡಿರೋದನ್ನು ನಾನು ಕಿವಿಯಾರ ಕೇಳಿದಾಗ ನನಗಿನ್ನೇನು ಅವ್ರಿಗೆ ಕೊಡೋಕ್ಕಾಗಲ್ಲ. ನಾನು ಸಾಧ್ಯ ಆದರೆ ಅವ್ರಿಗೆ ಕೊಡೋಕ್ಕಾಗಿರೋದು ಪ್ರೀತಿ ಅಷ್ಟೇ. ಯಾಕಂದರೆ ಅವರಿಂದ ನಾನು ಅವ್ರಿಗೆ ಏನನ್ನು ಕೊಟ್ಟರು ಅದು ಕಡಿಮೆನೇ. ಹೀಗೆ ಮಕ್ಕಳ ಸಣ್ಣ ಪುಟ್ಟ ವಿಷಯಗಳನ್ನು ಅನುಭವಿಸಿ ಸಂಭ್ರಮಿಸ್ತಿದ್ದ ಅಂತ ತಂದೆನ ನಾನು ನಿಜವಾಗ್ಲೂ ಮಿಸ್ ಮಾಡ್ಕೊತೀನಿ ರೀ. ಇಷ್ಟೇ ಇವತ್ತಿನ ಕತೆ, ಇವತ್ತಿನ ಸಂಗತಿ ಹೆಂಗನ್ನೋಕ್ಕಿಂತ ಸಂಭ್ರಮ ಅಂತ ಹೇಳ್ಕೊಬೋದು. ಓಕೆ ಗೆಳೆಯರೇ, ಬಾಯ್.